Good morning, dear students. Now, continuous for in trigonometry, introduction to trigonometry. In this class, now solve for trigonometric identities problems. Now, therefore, first, which are the trigonometric identities? Very important concept. That is equal to therefore trigonometric identities. Therefore, now first is tan theta or tan A. Therefore, theta can be represented in angles. That is equal to therefore tan theta is equal to sin divided by sin theta divided by cos theta. ಟ್ಯಾನ್ ತೀಟಾ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಗೊತ್ತಿದ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರೋದು. ಟ್ಯಾನ್ ತೀಟನ ನಾವೇನಂತ ಬರ್ಕೊತೀವಿ ಅಂದರೆ ಸೈನ್ ಬೈ ಕಾಸ್ ಅಂತ ಬರ್ಕೊಂತೀವಿ. ಎಲ್ಲಿ ಟ್ಯಾನ್ ಇರುತ್ತೋ ಅಲ್ಲಿ ಸೈನ್ ಬೈ ಕಾಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದೇರ್ ಫಾರ್ ಸಿಮಿಲರ್ಲಿ ಕಾಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ರಿವರ್ಸ್. ಕಾಟ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಬೈ ಸೈನ್. ಟ್ಯಾನ್ನಾದರೆ ಸೈನ್ ಬೈ ಕಾಸ್ ಅಂತ ಬರ್ಕೊಂತೀವಿ, ಕಾಟನ್ನಾದರೆ ಕಾಸ್ ಬೈ ಸೈನ್ ತೀಟಾ ಅಂತ ಬರ್ಕೊಂತೀವಿ. ದೇರ್ ಫಾರ್ these are first ಏನು ಮಾಡ್ತಕ್ಕಂಥದ್ದು some quantity of identities. Tan can be written as sin by cos, cot can be written as cos by sin. Next, the reciprocal identities. Therefore, cosecant theta can be written as cosecant theta, CSE. Cosecant theta can be written as 1 by sin theta, or 1 by sin theta can be written as cosecant sin theta can be written as 1 by cosecant theta. ನಾವು cosecant theta ನ 1 by sin ಅಂತ ಬರಿತೀವಿ, sin theta ನ 1 by cosecant theta ಅಂತ ಬರಿತೀವಿ. Therefore, secant theta can be written as 1 by cos. Secant theta can be written as 1 by cos, or cos theta can be written as 1 by secant theta. Next, cot theta can be written as 1 by tan. Cot theta can be written as 1 divided by tan theta, or tan theta can be written as 1 divided by cot theta. These are the reciprocal identities. ನಾವು ಕೊಸಿಕೆಂಟನ್ನು 1 by sin ಅಂತ ಬರಿತೀವಿ, ಸೈನನ್ನು 1 by cosecant ಅಂತ ಬರಿತೀನಿ. Secant theta can be written as 1 by cos theta, or cos theta can be written as 1 by secant theta. Next, cot theta can be written as 1 by tan theta, or tan theta can be written as 1 divided by cot theta. These are the reciprocal identities. Next, Pythagorean identities, very important. Sin square plus cos square is equal to 1. ಎಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಬರುತ್ತಾ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಅಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಆರ್ ಇದು ನೋಡಿ ಹಿಂಗೂ ಕೂಡ ಬರೀಬೋದು. ಸೈನ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಕಾಸ್ ಸ್ಕ್ವಯರ್. ಸೈನ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಸ್ಕ್ವೇರ್ನ ಆ ಕಡೆ ಕಳಿಸಿರ್ತೀವಿ, ಹಂಗೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೈನ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಕಾಸ್ ಸ್ಕ್ವೇರ್, ಆರ್ ಕಾಸ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಸೈನ್ ಸ್ಕ್ವಯರ್, ಹಂಗೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಗೊತ್ತಿರಲಿ, ಸೈನ್ ಸ್ಕ್ವೇರ್ ಇರುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಮಾಡ್ಬೋದು, ಇಲ್ಲ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಅಂತಲೂ ಕೂಡ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೆಕ್ಸ್ಟ್, ಅದರ್ ಐಡೆಂಟಿಟೀಸ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಸ್ಕ್ವಯರ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಸ್ಕ್ವೇರ್ ತೀಟಾ, ಆರ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಸ್ಕ್ವೇರ್ ಮೈನಸ್ 1 ಅಂತಲೂ ಕೂಡ ಕರಿತೀವಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ನ ಸೀಕೆಂಟ್ ಸ್ಕ್ವೇರ್ ತೀಟಾ ಅಂತ ಕರಿತೀನಿ. ಟ್ಯಾನ್ ಸ್ಕ್ವೇರ್ನ ಏನಂತ ಬರೀಬೋದು, 1 4 ಕಡೆ ಕೂಡ ಟ್ರಾನ್ಸ್ಪೋಸ್ ಮಾಡ್ಬೋದು. ಟ್ಯಾನ್ ಸ್ಕ್ವೇರ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಸೀಕೆಂಟ್ ಸ್ಕ್ವೇರ್ ಮೈನಸ್ 1. ನೆಕ್ಸ್ಟ್, ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ತೀಟಾ. ಕಾಟ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ತೀಟಾ, ಆರ್ ಕಾಟ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಕೊಸಿಕೆಂಟ್ ಸ್ಕ್ವೇರ್ ಮೈನಸ್ 1, ಹಂಗೂ ಕೂಡ ಏನು ಮಾಡ್ತಕ್ಕಂಥದ್ದು ಬರಿತಾ ಹೋಗ್ಬೋದು. ದೀಸ್ ಆರ್ ದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಒಂದು ಕಡೆ ನೋಟ್ಸಲ್ಲಿ ಏನು ಮಾಡ್ತಕ್ಕಂಥದ್ದು ಫಾರ್ಮುಲಾಗಳೆಲ್ಲ ಕೂಡ ಏನು ಮಾಡ್ತಕ್ಕಂಥದ್ದು ಒಂದು ಕಡೆಗೆ ಲಿಸ್ಟ್ ಮಾಡ್ಕೊಂಡಿರ್ರಿ. ಇವು ಗೊತ್ತಿದ್ರೇ ಐಡೆಂಟಿಟೀಸ್ ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಬರೋದು. ನೆಕ್ಸ್ಟ್, ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ದಟ್ ಈಸ್ ಈಕ್ವಲ್ ಟು ದೇರ್ಫಾರ್ ಇನ್ನೊಂದು ಸರಿ ಕೂಡ ಹೇಳ್ತೀನಿ ನೋಡಿ. ದ ಟ್ರಿಗ್ನೋಮೆಟ್ರಿಕ್ ರೆಸಿಪ್ರೋಕಲ್ ಐಡೆಂಟಿಟೀಸ್. ಕೊಸಿಕೆಂಟ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಬೈ ಸೈನ್ ತೀಟಾ. ಸೀಕೆಂಟ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಬೈ ಕಾಸ್ ತೀಟಾ. ಕಾಟ್ ತೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಬೈ ಟ್ಯಾನ್ ತೀಟಾ. ನೆಕ್ಸ್ಟ್, ಇದನ್ನು ಸೈನ್ ತೀಟಾನ ಏನಂತ ಬರೀಬೋದು ಅಂದರೆ 1 ಬೈ ಕಾಸ್ ಅಂತ ಬರೀಬೋದು. ಕಾಸ್ ತೀಟಾನ 1 ಬೈ ಸೀಕೆಂಟ್ ಅಂತ ಬರೀಬೋದು. ಟ್ಯಾನ್ ತೀಟಾನ 1 ಡಿವೈಡೆಡ್ ಬೈ
ಕಾಟ್ ಥೀಟಾ ಅಂತಲೂ ಕೂಡ ನಾವು ಬರೀಬೋದು. ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಐಡೆಂಟಿಟೀಸ್ ಆಗಲೇ ಹೇಳಿದ್ನಲ್ಲ, ಟ್ಯಾನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಬೈ ಕಾಸ್ ಥೀಟಾ, ಕಾಟ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಬೈ ಸೈನ್ ಥೀಟಾ. ನೆಕ್ಸ್ಟ್ ಪೈಥಾಗರನ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಟ್ಯಾನ್ ಸ್ಕ್ವೇರ್ ಪ್ಲಸ್ 1 is equal to secant square, or 1 plus cot square is equal to cosecant square. ನೆಕ್ಸ್ಟ್ ಇವನ್ನ ಆ್ಯಡ್ ಇಂಟೀಜರ್ಸ್ ಇವೇನು ನಿಮಗೇನು 10th ಅಲ್ಲಿ ಬರಲ್ಲ, ನೆಕ್ಸ್ಟ್ ಮುಂದೆ ಬರುತ್ತೆ. ನೆಕ್ಸ್ಟ್ ಏನಾಗಿರುತ್ತೆ, ಸಾಲ್ವ್ ಫಾರ್ ಪ್ರಾಬ್ಲಮ್ಸ್ ಆನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಫಸ್ಟ್ ಒನ್, ಪ್ರೂವ್ ದಟ್ secant a into 1 minus sin a into secant a plus tan a is equivalent to 1. ಅಂದ್ರೆ ಅರ್ಥ secant a into 1 minus sin a into secant a plus tan a is equal to 1 ಬರುತ್ತೆ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ತೋರ್ಸೋಣ ನೋಡ್ರಿ. ನಾವು ಟೇಕ್ ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ 1 ಅಂತ ಪ್ರೂವ್ ಮಾಡೋಣ್ರಿ. secant a into 1 minus sin a, secant a plus tan a, that is equal to therefore secant a can be written as, ನಮಗೆ ಗೊತ್ತಿದೆ ಯಾವುದು ರೆಸಿಪ್ರೋಕಲ್ ಐಡೆಂಟಿಟಿ, secant a can be written as 1 by cos a into 1 minus sin a, ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ secant a can be written as 1 by cos a ಪ್ಲಸ್ ಹಂಗೆ ಬರ್ಕೊಳ್ಳಿ. tan a can be written as sin divided by cos ಅಂತ ಬರ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತಕ್ಕಂಥ ಇದ್ರ 1ರಿಂದ 1 ಇಂಟು ಮಲ್ಟಿಪ್ಲೈಡ್ ಬೈ 1 ಮೈನಸ್ ಸೈನ್ ಎ, ದಟ್ ಈಸ್ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಹಂಗೆ ಇರುತ್ತೆ. ಕಾಸ್ ಎ ಹಂಗೆ ಬರ್ಕೊಳ್ರಿ. ಟೇಕ್ ಎಲ್ ಸಿ ಎಮ್ ಆಫ್ ದೀಸ್ ಟು, ಕಾಸ್ ಎ ಎಲ್ ಸಿ ಎಮ್ ಆಗಿರುತ್ತೆ. 1 ಪ್ಲಸ್ ಸೈನ್ ಎ ಬರುತ್ತೆ, 1 ಪ್ಲಸ್ ಸೈನ್ ಎ, ದಟ್ ಈಸ್ 1 ಮೈನಸ್ ಸೈನ್ ಎ. ಇದು 1 ಇಂಟು ಮಲ್ಟಿಪ್ಲೈಡ್ ಬೈ 1 ಮೈನಸ್ ಸೈನ್ ಎ, 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಹಂಗೆ ಇರುತ್ತೆ. ಇದು ಎಲ್ ಸಿ ಎಮ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ನ ಆ್ಯಡ್ ಮಾಡಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಎಲ್ ಸಿ ಎಮ್ ಆಗಿರುತ್ತೆ, ದಟ್ ಈಸ್ ಕಾಸ್ ಎ. therefore denominator to denominator multiplied and numerator to numerator multiplied, that is 1 plus 1 minus sin a into 1 plus sin a. This is of the form a minus b into a plus b, or a plus b into a minus b. The formula for a plus b into a minus b is a square minus b square. This is of the form a is equal to 1 and b is equal to sin a, that is 1 square minus sin square, a plus b into a minus b. This is of the form a plus b into a minus b, that is equal to a square minus b square. 1 square minus sin square divided by cos a into cos a, that is cos square a. 1 square is 1 square 1 ಮಾಡಿದ್ರೆ 1 ಬರುತ್ತೆ, minus sin square, 1 minus sin square divided by cos square. Now therefore 1 minus sin square can be written as cos square, because sin square plus cos square is equal to 1. Therefore cos square can be written as 1 minus sin square according to trigonometry, Pythagorean trigonometry identities. Therefore 1 minus sin square can be substituted as cos square. Cos square divided by cos square is cancel, is equivalent to 1. That is the RHS. ಗೊತ್ತಾಯ್ತಾ? ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು, ಹಾಗಾದರೆ 1 ಅಂತಕ್ಕಂಥದ್ದು ಬಂತು ಅಂತ ತೋರಿಸಿದ್ದೀವಿ. ನೀಟಾಗಿ ಅರ್ಥ ಮಾಡ್ಕೋಬೇಕಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಪಕ್ಕ ಕೇಳ್ತಾನೆ. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಮೂವ್ ಆನ್ ಟು ದಿ ಸೆಕೆಂಡ್ ಒನ್ ಪ್ರಾಬ್ಲಮ್. ದೇರ್ಫಾರ್ ಪ್ರೂವ್ ದಟ್ cot a minus cos a divided by cot a plus cos a is equal to cosecant a minus 1 divided by cosecant a plus 1 ಬರುತ್ತೆ ಅಂತ ತೋರಿಸಿ ಅಂತ ಹೇಳಿದ್ದಾನೆ. cot a minus cos a divided by cot a plus cos a is equal to cosecant a minus 1 divided by cosecant a plus 1. Now take LHS. Cot a minus cos a divided by cot a plus cos a, that is equal to, already we know that cot a can be written as cos by sin. cot a ನ ನಾವು cos by sin a ಅಂತ ಬರ್ಕೊಂತೀವಿ. ರಿಮೈನಿಂಗ್ cos a ಹೆಂಗೆ ಬರ್ಕೊಳ್ರಿ. ಇದು ಕಡೆ ಅಷ್ಟೇ, ಡಿನಾಮಿನೇಟರ್ ಇರ್ತಕ್ಕಂಥ cot a ನ cos a divided by sin a plus cos a. ಇನ್ ನ್ಯೂಮರೇಟರ್ ದೇರ್ಫೋರ್ ಈ cos a ಏನಿಲ್ಲ ಅಂದ್ರೆ ಕೆಳಗೆ 1 ಇರುತ್ತೆ. 1 ಇಂಟು sin a, ದಟ್ ಈಸ್ ಎಲ್ ಸಿ ಎಮ್ ಈಸ್, ಇಲ್ಲಾಂದ್ರೆ ಕಾಮನ್ ಫ್ಯಾಕ್ಟರ್ ತೊಗೊಂಬಿಡ್ರಿ. ಇಲ್ಲಿ cos a divided by sin a ಮೈನಸ್ cos a ಐತೆ. ಎರಡರಲ್ಲೂ ಕೂಡ cos ಇರೋದ್ರಿಂದ cos ಈಸ್ ಎಲ್ ಸಿ ಎಮ್. ಕಾಸ್ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ನ್ಯೂಮರೇಟರ್ 1 ಇರುತ್ತೆ, 1 ಡಿವೈಡೆಡ್ ಬೈ ಸೈನ್ ಎ ಉಳಿತು. ಇನ್ನೇನು ಕಾಸ್ ಎಲ್ ಸಿ ಎಮ್ ತೊಗೊಂಡಿರೋದ್ರಿಂದ ಇಲ್ಲಿ ಮೈನಸ್ 1 ಉಳಿತು. ಕಾಸ್ ಎ ಈಸ್ ಎಲ್ ಸಿ ಎಮ್, ರಿಮೈನಿಂಗ್ 1 ಬೈ ಸೈನ್ ಎ ಮೈನಸ್ 1. ಡಿನಾಮಿನೇಟರ್ ಆಲ್ಸೋ ಬಿ ಸೇಮ್, ಕಾಸ್ ಎ ಈಸ್ ಎಲ್ ಸಿ ಎಮ್ ಡಿವೈಡೆಡ್ ಬೈ ಕಾಮನ್ ಫ್ಯಾಕ್ಟರ್, ರಿಮೈನಿಂಗ್ 1 divided by sin a plus 1. Therefore this cos will be cancelled, cos a will be cancelled. ನ್ಯೂಮರೇಟರ್ ಡಿನಾಮಿನೇಟರ್ ಇರ್ತಕ್ಕಂಥ cos a ಕ್ಯಾನ್ಸಲ್ ಆಗುತ್ತೆ. Therefore in remaining factor is 1 minus sin a
1 divided by sin a minus 1, 1 divided by sin a plus 1. Already we know that 1 by sin a, the reciprocal identity 1 by sin a can be written as a cosecant a, remaining minus 1. This is also the same, 1 divided by sin a can be written as a cosecant a plus 1, that is equal to therefore cosecant a minus 1 divided by cosecant a plus 1. This is the RHS. Next move on to the therefore next problems. Third one, that is equal to therefore prove that sin theta minus cos theta plus 1 divided by sin theta plus cos theta minus 1 is equal to 1 divided by secant theta minus tan theta, using the identity secant square theta is equal to 1 plus tan square theta. ಅಂದರೆ ಸೀಕೆಂಡ್ ಸ್ಕ್ವೇರ್ ಇರತ್ತೆಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತನಾದರೂ ಹಾಕ್ರಿ, ಇಲ್ಲ ಸೀಕೆಂಡ್ ಸ್ಕ್ವೇರ್ ಮೈನಸ್ 1 ಇರತ್ತೆಗೆ ಟ್ಯಾನ್ ಸ್ಕ್ವೇರ್ ಅಂತಲೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೋಡಿ ಪ್ರೂವ್ ಮಾಡೋಣ ನೋಡ್ರಿ. ಫಸ್ಟ್ ವಿ ಕ್ಯಾನ್ ಟೇಕ್ ಎಲ್ ಎಚ್ ಎಸ್. sin theta minus cos theta plus 1 divided by sin theta plus cos theta minus 1, that is equal to therefore all term, ಎಲ್ಲ ಟರ್ಮ್ಗೆ ಕಾಸಿಂದ ಡಿವೈಡ್ ಮಾಡ್ತಾ ಹೋಗೋಣ. ಈಚ್ ಟರ್ಮ್ ಈಸ್ ಡಿವಿಸಬಲ್ ಬೈ ಕಾಸ್ ಥೀಟಾ. ಎಲ್ಲ ಟರ್ಮ್ಗೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎಲ್ಲ ಟರ್ಮ್ ಈಚ್ ಟರ್ಮ್ ಈಸ್ ಡಿವಿಸಬಲ್ ಬೈ ಕಾಸ್ ಥೀಟಾ. ದೇರ್ ಫಾರ್ ಡಿವೈಡ್ ಮಾಡ್ತಾನೆ ನೋಡಿರಿ. ಸೈನ್ ಥೀಟಾ ಇದೆ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಇದೆ, ಎಲ್ಲ ಟರ್ಮಿಗೂ ಕೂಡ ಕಾಸಿಂದ ಡಿವೈಡ್ ಮಾಡೋಣ. sin theta divided by cos theta minus cos theta divided by cos theta plus 1 divided by cos theta. In denominator also be same, sin theta divided by cos theta plus cos theta divided by cos theta minus 1 divided by cos theta. Now therefore already we know that sin theta divided by cos theta can be written as tan theta. Sin by cos ಅನ್ನು ನಾವು tan ಅಂತ ಬರಿತೀನಿ, ಬರಿಬತ್ತಾನೆ. ಆ ಕಾಸ್ ಕ್ಯಾನ್ಸಲ್ ಆಗುತ್ತೆ, -1 ಉಳಿದಿದೆ, -1. 1 ಡಿವೈಡೆಡ್ ಬೈ ಕಾಸ್ ಥೀಟನ್ ಏನಂತ ಬರಿಬೋದು, ಸೀಕೆಂಟ್ ಥೀಟಾ ಅಂತ ಬರಿಬೋದು. ಗೊತ್ತಾಯ್ತಾ ಇದು? ಟ್ಯಾನ್ ಥೀಟಾ -1 ಪ್ಲಸ್ ಸೀಕೆಂಟ್ ಥೀಟಾ ಹೆಂಗೆ ಬಂತಂತ, ಟ್ಯಾನ್ ಥೀಟಾ ಹೆಂಗೆ ಬಂತಂದರೆ ಸೈನ್ ಬೈ ಕಾಸ್ ಥೀಟಾ ನಾವು ಟ್ಯಾನ್ ಅಂತ ಬರ್ಕೊಂತೀನಿ, ಬರಿಬೋದು. ಇಲ್ಲಿ ಸೈನ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇದು 1 ಬರುತ್ತಲ್ಲ, ಮೈನಸ್ ಇದೆ, -1. ಹಾಗಾದ್ರೆ 1 ಬೈ ಕಾಸ್ ಥೀಟನ್ ಏನಂತ ಬರಿಬೋದು, ಸೀಕೆಂಟ್ ಥೀಟಾ ಅಂತ ಬರಿಬೋದು. In the denominator also be same, sin by cos theta can be written as tan theta, sin cos by cos that is 1 minus 1 divided by cos theta can be written as secant theta. -1 plus 1 ಈ ಕಡೆ ಸೈಡಿಗೆ ತಗೋಣ, ಇವನ್ ಮಾತ್ರ ಸಪ್ರೇಟ್ ಬರ್ಕೋಣ. tan theta plus secant theta, tan theta minus secant theta of -1 divided by +1, ಅದು ಸಪ್ರೇಟಾಗಿ ಬರ್ಕೊಂಡಿದ್ದೀವಿ. ಇವಾಗ ಏನಿಲ್ಲ, ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾನ ಮಲ್ಟಿಪ್ಲೈ ಮಾಡಿದ್ದೀವಿ, ಗೊತ್ತಾಯ್ತಾ? ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟ್ರಿಗೆ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಈಸ್ ಮಲ್ಟಿಪ್ಲೈಡ್. ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ -1ಗೆ ಟ್ಯಾನ್ ಥೀಟಾ ಮತ್ತು ಸೀಕೆಂಟ್ ಥೀಟಾನ ಮಲ್ಟಿಪ್ಲೈ ಮಾಡಿದ್ದೀವಿ. ಅದನ್ನೇ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ -1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ವಿ ಕ್ಯಾನ್ ಮಲ್ಟಿಪ್ಲೈಡ್ ಬೈ ದೀಸ್, ಟ್ಯಾನ್ ಥೀಟಾ ಇಂಟು ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ, ಪ್ಲಸ್ ಇಂಟು ಮೈನಸ್, ದೇರ್ ಫಾರ್ 1 ಇಂಟು ಇದು ಇಲ್ಲಿ 1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ನ್ಯೂಮರೇಟರ್ ಮುಗೀತು. ಡಿನಾಮಿನೇಟರ್ ಆಲ್ಸೋ ಬಿ ಸೇಮ್, ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಪ್ಲಸ್ 1ಗೆ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾನ ಮಲ್ಟಿಪ್ಲೈ ಮಾಡಿರಿ. ದಟ್ ಈಸ್ ಇಕ್ವಲ್ ಟು ದೇರ್ ಫಾರ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಮೈನಸ್ ದಟ್ ಈಸ್ ಇಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ಪ್ಲಸ್ 1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ನೋಡಿ ನ್ಯೂಮರೇಟ್ರಲ್ಲಿ ಏನು ಮಾಡ್ತಕ್ಕಂಥದ್ದು, ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು, ಟ್ಯಾನ್ ಥೀಟಾ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಎರಡು ಫಾರಮ್ ಇದೆ, ದಟ್ ಈಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ದಟ್ ಈಸ್ ಟ್ಯಾನ್ ಥೀಟಾ ಇಂಟು ಸೀಕೆಂಟ್ ಥೀಟಾ ದಟ್ ಈಸ್ ಇಕ್ವಲ್ ಟು ಎ ಪ್ಲಸ್ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ಎ ಈಸ್ ಟ್ಯಾನ್, ಬಿ ಈಸ್ ಸೀಕೆಂಟ್, that is a plus b into a minus b, that can be written as a square minus b square, tan square theta minus secant square theta minus remaining tan theta minus secant theta. ಹಂಗೆ ಇದೆ, ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಡಿನಾಮಿನೇಟರ್ ವಿಲ್ ಬಿ ಸೇಮ್, tan theta minus secant theta plus 1 into tan theta minus secant theta. That is equal to, therefore already we know that which one, that is equal to therefore tan square minus secant square can be written as -1. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಇಲ್ಲೇ ಐಡೆಂಟಿಟಿನ ಯೂಸ್ ಮಾಡಿದ್ದೀವಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇರತ್ತಾಗೆ ನಾವೇನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂದರೆ ಸೀಕೆಂಟ್ ಸ್ಕ್ವೇರ್. ಇಲ್ಲಿ 1 secant square can be written as
ದಟ್ ಈಸ್ ಇಕ್ವಲ್ ಟು ದೇರ್ ಫಾರ್ 1 ಪ್ಲಸ್ ಟ್ಯಾನ್ ತೀಟಾ, ಟ್ಯಾನ್ ಸ್ಕ್ವೇರ್ ತೀಟಾ ಕ್ಯಾನ್ಸಲ್ ಆಗುತ್ತೆ, -1 ಉಳಿತು, ಸೈನ್ ಐತಲ್ಲ -1 ಮೈನಸ್ ಟ್ಯಾನ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ ಡಿವೈಡೆಡ್ ಬೈ ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ ಪ್ಲಸ್ 1 ಇಂಟು ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ. ದಟ್ ಈಸ್ -1 ಈಸ್ ಕಾಮನ್, ರಿಮೈನಿಂಗ್ ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ ಒನ್ ಟರ್ಮ್ ಇದೆಯಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ತೀಟಾ -1 ಕಾಮನ್ ತೆಗೆದು ಇದು ಮೈನಸ್ ಆಗುತ್ತೆ, ಪ್ಲಸ್ ಆಫ್ ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ. ಈ ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ ಒನ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ -1 ಡಿವೈಡೆಡ್ ಬೈ ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ. ದಟ್ ಈಸ್ ಓಲ್ ಟರ್ಮ್ ಈಸ್ ಮಲ್ಟಿಪ್ಲೈಡ್ ಬೈ ಮೈನಸ್, ದಟ್ ಈಸ್ ಈಕ್ವಲ್ ಟು ರಿವರ್ಸ್ ಪ್ರೋಸೆಸ್. ಮೈನಸ್ ಕಾಮನ್ ತೆಗೆದ್ರೆ 1 ಡಿವೈಡೆಡ್ ಬೈ ಸೀಕೆಂಟ್ ತೀಟಾ ಮೈನಸ್ ಸೀಕೆಂಟ್ ತೀಟಾ ಆ ಕಡೆ ಹೋಗುತ್ತೆ, ಟ್ಯಾನ್ ತೀಟಾ ಈ ಕಡೆ ಬರುತ್ತೆ, ಇಲ್ಲಿ ಮೈನಸ್ ಇಂಟರ್ಚೇಂಜ್ ಆಗುತ್ತೆ, ಮೈನಸ್ ಹೋಗುತ್ತಲ್ಲ, ಮೈನಸನ್ನು ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಓಲ್ ಟರ್ಮ್ ಈಸ್ ಮಲ್ಟಿಪ್ಲೈಡ್ ಬೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ -1, ದಟ್ ಈಸ್ 1 ಡಿವೈಡೆಡ್ ಬೈ ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ. ದಿಸ್ ಈಸ್ RHS. ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೋಬೇಕು, ಗೊತ್ತಾಗುತ್ತೆ. ನಾವು ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್ಸ್, ಎಕ್ಸರ್ಸೈಸ್ ಪ್ರಾಬ್ಲಮ್ಸ್. ಎಕ್ಸ್ ಪ್ಲಸ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ sin A, secant A and tan A in terms of cot A. ಇವೆಲ್ಲ ಕೂಡ ಏನು ಮಾಡ್ತಕ್ಕಂಥದ್ದು ಕಾಟ್ ಎ ಫಾರಮಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಒಂದೊಂದು ಮಾರ್ಕ್ಸಿಗೂ ಕೂಡ ಕೇಳ್ತಿರ್ತಾನೆ. ಯಾವುದು sin Aನ, secant Aನ ಆ್ಯಂಡ್ tan A can be written as in terms of cot A. That is equal to, therefore already we know that cosecant square minus cot square is equal to 1. cosecant square ಮತ್ತು cot square ಏನು ಮಾಡ್ತಕ್ಕಂಥದ್ದು 1 ಅಂತಲೂ ಕೂಡ ಏನು ಮಾಡ್ತಕ್ಕಂಥದ್ದು ಬರಿಬೋದು. therefore cosecant square can be written as 1 plus cot square. ಐಡೆಂಟಿಟಿ ಇದು ಗೊತ್ತಾಯ್ತು, ಇವೆಲ್ಲ ಕೂಡ ಐಡೆಂಟಿಟೀಸ್ ಇವು ಎಕ್ಸ್ಪ್ರೆಸ್. ಇನ್ನು ಪ್ರಾಬ್ಲಮ್ಸ್ ಇಲ್ಲಿದೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ದಟ್ ಈಸ್ ಈಕ್ವಲ್ ಟು, therefore cosecant square can be written as 1 plus cot square. It is implies 1 by sin square. That is equal to, therefore cosecant square can be written as 1 by sin square is equal to 1 plus cot square. That is equal to, therefore sin square can be written as 1 divided by 1 plus cot square. ಹಂಗೂ ಕೂಡ ಬರೀಬೋದು, 1 by sin square ನ 1 plus cot square ಅಂತ ಬರೀತೀನಿ. ಹಾಗಾದರೆ ಉಲ್ಟಾ ರೆಸಿಪ್ರೋಕಲ್ sin square can be written as 1 divided by 1 plus cot square. ಹಾಗಾದ್ರೆ therefore sin A is equal to what? That is square root of 1 divided by 1 plus cot square. That is equal to square root of 1 is 1, therefore 1 plus cot square. ಹಾಗಾದರೆ sin in terms of 1 divided by square root of 1 plus cot square A. ಹಾಗಾದರೆ sin Aನ ಕಾಟ್ ಫಾರಮಲ್ಲಿ ಬರೆದಿದ್ದೀವಿ. ಅದೇ ರೀತಿ ಇವಾಗ ಸೀಕೆಂಟನ್ನು ಸೆಕೆಂಡ್ ಒನ್ನ, therefore sin square is equal to 1 divided by 1 plus cot square. It implies 1 minus cos square is equal to 1 minus cos square is equal to 1 divided by 1 plus cot square. Similarly, therefore cos square A is equal to 1 minus 1 divided by cot square. That is equal to, therefore cos square A is equal to, that is root and square ಇಲ್ಲಿ ಏನು ಮಾಡ್ತಕ್ಕಂಥದ್ದು cos square A can be written as LCM, that is 1 plus cos square A minus 1 divided by 1 plus cot square A. Therefore cos square can be written as 1 plus cot square A minus 1 divided by 1 plus cot square A. Now therefore secant square, ಇವಾಗ secant ಅಂತ ಬರೀಬೇಕು. that is equal to, therefore 1 by secant square A is equal to cot square A divided by 1 plus cot square A. That is equal to, therefore reciprocal secant square A is equal to ಉಲ್ಟಾ ಆಗುತ್ತೆ 1 plus cot square divided by cot square. Therefore secant A is equal to square root of 1 plus cot square divided by cot square A can be written as square root of cot square is cot A. Therefore secant A by cross multiplication, that is equal to, therefore in terms of tan A can be written as 1 divided by cot A, 1 divided by cot A. These are the sin, secant and tan in terms of cot A. Next, write all the trigonometric ratios of angle A in terms of secant A. ಎಲ್ಲವೂ ಕೂಡ ಏನು ಮಾಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಎಲ್ಲ ಟರ್ಮನ್ನು ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಎನ್ ಆ್ಯಂಗಲ್ ಎಲ್ಲ ಇದಾವಲ್ಲ, ಸೈನು, ಕಾಸು, ಟ್ಯಾನು, ಕೊಸಿಕೆಂಟು, ಕಾಟು, ಸೀಕೆಂಟ್ ಫಾರಮಲ್ಲಿ ಬರೀರಿ ಅಂತ ಹೇಳಿದ್ದಾನೆ. ಹಾಗಾದರೆ therefore secant A is equal to 1 divided by cos A. ಅದನ್ನೇನು ಗೊತ್ತಾಯ್ತು, ಆರ್ cos A can be written as 1 divided by secant A. ಇದು ರೆಸಿಪ್ರೋಕಲ್ ರಿಲೇಷನ್ ಅದೊಂದು ಬರೆದ್ವಿ. ನೆಕ್ಸ್ಟ್ cos A plus cos square A plus sin square is equal to 1, or sin square is equal to 1 minus cos square.
Therefore 1 minus sin square can be written as 1 minus cos square can be written as sin square. That is equal to, therefore sin square is equal to 1 minus 1 divided by secant square, because cos square can be written as 1 divided by secant square. Sin square a is equal to 1 minus 1 divided by secant square ಎರಡು ಬರ್ದ್ವಿ. ಹಾಗಾದ್ರೆ ನೆಕ್ಸ್ಟ್ sin square a is equal to secant square a minus 1 divided by secant square, or sin a is equal to square root of plus or minus square root of secant square a minus 1 divided by secant a. Next, sin a is equal to 1 divided by cosecant a, or cosecant a is equal to 1 divided by sin a. That is implies cosecant a is equal to square root of sin square secant square a divided by secant square a minus 1. That is square root of secant square is secant a divided by secant square minus 1. Next, secant square minus tan square is equal to 1. That is equal to, therefore tan square is equal to secant square plus 1. Therefore tan is equal to square root of secant square plus 1. Next is tan a is equal to 1 divided by cot a. Therefore cot a is equal to 1 divided by tan a. Therefore cot a is equal to square root of 1 divided by tan can be substituted as secant square, square root of secant square plus 1. Therefore cot a is equal to 1 divided by secant square a plus 1. Next move on to the next problems. That is equal to, therefore sum choose the correct answer. That is equal to, therefore first one 1 plus tan theta plus secant theta, 1 plus tan theta plus secant theta into 1 plus cot theta minus cosecant theta is equal to dash. ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಪ್ಷನ್ ಇಸ್ 0, ಸೆಕೆಂಡ್ ಆಪ್ಷನ್ ಈಸ್ 1, ಥರ್ಡ್ ಆಪ್ಷನ್ ಈಸ್ 2 ಆ್ಯಂಡ್ ಫೋರ್ತ್ ಆಪ್ಷನ್ ಈಸ್ -1 ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ನೋಡೋಣ. ಫಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ಆಪ್ಷನ್ ಫಸ್ಟ್ ಆಪ್ಷನ್ 0, ಸೆಕೆಂಡ್ ಆಪ್ಷನ್ 1, ಥರ್ಡ್ ಆಪ್ಷನ್ ಈಸ್ 2, ಫೋರ್ತ್ ಆಪ್ಷನ್ ಈಸ್ -1. ಯಾವ್ದು ಬರುತ್ತೆ ಅಂತ ನೋಡೋಣ ರೀ. ಸಾಲ್ವ್ ಮಾಡಿ. 1 plus tan theta plus secant theta into 1 plus cot theta minus cosecant theta. That is 1 is itself. Tan theta can be written as sin theta divided by cos theta plus secant theta can be substituted as 1 divided by cos theta into 1 plus cot theta can be written as cos theta divided by sin theta plus cosecant can be written as 1 divided by sin theta. Idu minus idu, that is not a plus. 1 divided by sin theta. Take LCM, that is equal to, therefore cos theta is LCM. In a cos theta LCM ಆಗಿರೋದ್ರಿಂದ ಇಲ್ಲಿ 1 into cos 1 plus 1 into cos theta ಬರುತ್ತೆ. Cos theta remaining sin theta, that is equal to, therefore plus that is equal to 1 remaining 1 plus sin theta, cos theta plus sin theta plus 1. This into, that is equal to sin theta is LCM remaining sin theta plus cos theta -1. ಇದು ಮೈನಸ್ ಇರೋದ್ರಿಂದ -1 ಬರುತ್ತೆ. That is equal to, therefore in numerator and denominator, that is equal to, therefore this is of the form a plus b into a minus b, that is a square minus b square. A is cos a plus sin theta, cos theta plus sin theta. B is 1, that is equal to, therefore a square minus b square, that is a plus b into a minus b. Therefore a square minus cos square cos theta plus sin theta whole square minus 1 square into sin into cos into sin. That is equal to, therefore the expanded form of a plus b whole square, that 1 square is 1. A plus b whole square is a is cos theta, b is sin theta. Cos square theta plus sin square theta plus 2 into cos theta into sin theta minus 1 divided by cos theta into sin theta. That is equal to, therefore already we know that cos square plus sin square is equal to 1 plus 2 cos theta into sin theta minus 1 divided by cos theta into sin theta. That is plus 1 and minus 1 will be cancelled. Plus 1 and minus will be cancelled. Remaining 2 into cos theta into sin theta divided by cos theta into sin theta. That is cos theta into sin theta, denominator cos theta into sin theta will cancel. Remaining is 2, that is equal to 2. That is third option. ಎಲ್ಲ ಕ್ಯಾನ್ಸಲ್ ಆಗಿ
2 ಬರುತ್ತೆ. ಹಾಗಾದರೆ ದ ವ್ಯಾಲ್ಯೂ ಆಫ್ 1 ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ ಇಂಟು 1 ಪ್ಲಸ್ ಕಾಟ್ ತೀಟಾ ಮೈನಸ್ ಕೊಸೆಕೆಂಟ್ ತೀಟಾ ಈಸ್ ಈಕ್ವಲೆಂಟ್ ಟು 2. ಆನ್ಸರ್ ಈಸ್ 2. ದಟ್ ಈಸ್ ಥರ್ಡ್ ಒನ್, ಸಿ ಆಪ್ಷನ್. ನೆಕ್ಸ್ಟ್ ಒನ್, secant a plus tan a, secant a plus tan a ಇಂಟು 1 ಮೈನಸ್ sin a is equivalent to ಡ್ಯಾಶ್. ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಆಪ್ಷನ್ನ secant a ಅಂತ ಕೊಟ್ಟಿದ್ದಾನೆ, ಸೆಕೆಂಡ್ ಆಪ್ಷನ್ sin a, ಥರ್ಡ್ ಆಪ್ಷನ್ cosecant a, and fourth option is cos a. How to do it? Therefore now we can find which one is right, ಯಾವುದು ಬರುತ್ತೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋಣ. ದೇರ್ಫಾರ್ secant a ಪ್ಲಸ್ tan a ಇಂಟು 1 ಮೈನಸ್ sin a, ದಟ್ ಈಸ್ ಈಕ್ವಲ್ ಟು ದೇರ್ಫಾರ್ secant a ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 1 ಬೈ ಕಾಸ್ ತೀಟಾ ಆರ್ ಕಾಸ್ ಎ. ಕಾಸ್ ಎ ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಂತ ತೀಟಾ ಅಂತ ಮಾಡೋಂಗಿಲ್ಲ. ತೀಟಾ ಬದಲಾಗಿ ಎ ಅಂತ ಕೊಟ್ಟಿದ್ದೇನೆ. 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಟ್ಯಾನ್ ತೀಟಾ, ಟ್ಯಾನ್ ಎ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ sin a ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಮೈನಸ್ sin a. ಹಂಗೆ ಇದೆ, ಅದು ಹಂಗೆ ಬರ್ಕೊಳ್ಳಿ. LCM, take LCM, cos a is LCM, therefore cos a remaining 1 plus sin a, 1 plus sin a divided by cos a into 1 minus sin a, that is equal to, therefore this is 1 minus, this is 1 plus sin a into 1 minus sin a, that is a plus b into a minus b, that is a square minus b square, 1 square minus sin square all divided by cos a, that is 1 square is 1, therefore 1 minus sin square a divided by cos a. 1 minus sin square a can be written as cos square a, cos square a divided by cos a square, and cos a is cancelled, remaining cos a. ಹಾಗಾದರೆ ಕಾಸ್ ಸ್ಕ್ವೇರ್ ಎ ಅಂದರೆ 2 ಇದ್ದಾವೆ ಅನ್ನೋದು, ಒಂದು ಕಾಸ್ ಸ್ಕ್ವೇರ್ ಎಗೂ ಡಿನಾಮಿನೇಟರ್ ಇರ್ತಕ್ಕಂಥ ಕಾಸ್ ಎಗೂ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಕಾಸ್ ಎ ಉಳಿಯುತ್ತೆ. ದೇರ್ಫಾರ್ ಆಗ ವಿಚ್ ಒನ್ ಈಸ್ ರೈಟ್? ದಟ್ ಈಸ್ ಫೋರ್ತ್ ಒನ್, ದಟ್ ಈಸ್ ಕಾಸ್ ಎ. ಆ್ಯಂಡ್ ಲಾಸ್ಟ್ ಒನ್ ಈಸ್ 1 plus tan square a divided by 1 plus cot square a is equal to dash. ಎಷ್ಟು ಬರುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಈಸ್ secant square a, ಸೆಕೆಂಡ್ ಆಪ್ಷನ್ ಈಸ್ -1, ಥರ್ಡ್ ಆಪ್ಷನ್ ಈಸ್ cot square a, ಫೋರ್ತ್ ಒನ್ ಈಸ್ tan square a. That is equal to, therefore 1 plus tan square a divided by 1 plus cot square a is equal to 1 plus tan square can be substituted as 1 divided by cot square s divided by 1 plus cot square. That is equal to, therefore ಇಂಟು ಮಾಡ್ಕೊಂಡಾಗ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ ಇಂಟು 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಹಾಗಾದರೆ ಈಗ ಇದಕ್ಕೆ ಗೊತ್ತಾಯ್ತು, 1 ಪ್ಲಸ್ ಕಾಟ್ ಸ್ಕ್ವೇರ್ಗೂ 1 ಪ್ಲಸ್ ಕಾಟ್ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ 1 ಡಿವೈಡೆಡ್ ಬೈ 1 ಇಂಟು 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ದ ರೆಸಿಪ್ರೋಕಲ್ ಆಫ್ ಐಡೆಂಟಿಟೀಸ್ 1 ಬೈ ಕಾಟ್ ಸ್ಕ್ವೇರ್ ಎ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಟ್ಯಾನ್ ಸ್ಕ್ವೇರ್ ಎ. ರೆಸಿಪ್ರೋಕಲ್ ಐಡೆಂಟಿಟಿ 1 ಡಿವೈಡೆಡ್ ಬೈ ಕಾಟ್ ಎಗೆ ಟ್ಯಾನ್ ಎ ಅಂತ ಬರೀತೀವಿ. ಹಾಗಾದ್ರೆ 1 ಬೈ ಕಾಟ್ ಸ್ಕ್ವೇರ್ ಎಗೆ tan square a, that is also be fourth one, therefore fourth one is right, that is tan square a. Now trigonometric identities, solve for some more problems. Now therefore thank you for all, stop it in this class.